ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಒಂದು ವಚನದ ಚಿಂತನೆಯನ್ನ ಮಾಡೋಣ. ವಚನ ಈ ರೀತಿಯಾಗಿದೆ: ಅಂಗಲಿಂಗ ಸಂಗ ಸುಖ ಸಾರಾಯದನುಭಾವ ಲಿಂಗವಂತಂಗಲ್ಲದೆ ಸಾಧ್ಯವಾಗದ ನೋಡ. ಏಕಲಿಂಗ ಪರಿಗ್ರಾಹಕನಾದ ಬಳಿಕ ಆ ಲಿಂಗ ನಿಷ್ಠೆ ಗಟ್ಟಿಗೊಂಡು ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ವೀರಶೈವ ಸಂಪನ್ನನೆನಿಸಿ ಲಿಂಗವಂತನಾದ ಬಳಿಕ ತನ್ನಂಗ ಲಿಂಗ ಸಂಬಂಧ ಕನ್ಯವಾದ ಜಡ ಭೌತಿಕ ಪ್ರತಿಷ್ಠೆಯನ್ನುಳ್ಳ ಭವಿಶೈವ ದೈವ ಕ್ಷೇತ್ರ ತೀರ್ಥಂಗಳಾದಿಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ, ಮಾಡಲೆಂತೂ ಬಾರದು. ಇಷ್ಟೂ ಗುಣ ಒಳವಟ್ಟಿತ್ತಾದಡೆ ಆತನೀಗ ಏಕಲಿಂಗ ನಿಷ್ಠಾಚಾರಯುಕ್ತನಾದ ವೀರಮಾಹೇಶ್ವರನು. ಇವರೊಳಗೆ ಅನುಸರಿಸಿಕೊಂಡು ನಡೆದನಾದಡೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಸದ್ಭಕ್ತಿಯುಕ್ತವಾದ ವೀರಶೈವ ಷಡುಸ್ಥಲಕ್ಕೆ ಹೊರಗಾಗಿ ನರಕಕ್ಕಿಳಿವನು ಕಾಣ ಕೂಡಲ ಸಂಗಮ ದೇವ. ಗುರು ಬಸವಣ್ಣನವರ ದ್ರೋಹಿಗಳು ಅಥವಾ ದ್ವೇಷಿಗಳು ಅಂತ ಕರಿಬೋದು. ಅಂಥ ಕೆಲವರು ಬಸವದೇವ ಶರಣರ ಹಿಂದೂ ಸಮಾವೇಶಗಳನ್ನ ನಾಡಿನ ಉದ್ದಗಲಕ್ಕೂ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಅವರ ವಿಚಾರ ಏನು ಅಂತಂದ್ರೆ, ಅವರ ಉದ್ದೇಶ ಏನು ಅಂತಂದ್ರೆ, ಗುರು ಬಸವಣ್ಣನವರು ಬಹುದೇವತೋಪಾಸನೆಯನ್ನ ಅವರೂ ಕೂಡ ಮಾಡಿದ್ರು. ಅವರು ಬಹುದೇವತೋಪಾಸನೆಯನ್ನ ಖಂಡಿಸಲಿಲ್ಲ ಅನ್ನುವಂಥ ವಿಚಾರವನ್ನ ಅವರು ಎಲ್ಲ ಕಡೆ ಹೇಳ್ಕೊಂಡು ಬರ್ಬೇಕಾಗಿದೆ. ಆ ದೃಷ್ಟಿಯಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ನಾಡಿನ ಉದ್ದಗಲಕ್ಕೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವಚನ ಎಷ್ಟು ಸ್ಪಷ್ಟವಾಗಿ ನಮಗೆ ತಿಳುವಳಿಕೆಯನ್ನ ಕೊಡ್ತಾ ಇದೆ ಗುರು ಬಸವಣ್ಣನವರ ವಿಚಾರವಾಗಿ, ಅವರ ನಂಬಿಕೆಗಳು, ಆಚಾರ ವಿಚಾರಗಳು ಏನು ಅನ್ನುವುದನ್ನ ಈ ವಚನ ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಮತ್ತು ಈ ವಚನದಲ್ಲಿ ಒಂದು ಶಬ್ದವನ್ನ 2 ಸಾರಿ ಪ್ರಕ್ಷಿಪ್ತಗೊಳಿಸಿ ತೂರಿಸಲಾಗಿದೆ. ಅನಗತ್ಯವಾಗಿ ಒಂದು ಶಬ್ದವನ್ನ ಈ ವಚನದ ಒಳಕ್ಕೆ ತೂರಿಸಲಾಗಿದೆ. ಈ ವಚನವನ್ನ ನಾವು ಅರಿಯುವ ಪ್ರಯತ್ನವನ್ನ ಮಾಡೋಣ. ಗುರು ಬಸವಣ್ಣನವರು ಯಾವ ವಿಚಾರವನ್ನ ಯಾವ ರೀತಿ ಹೇಗೆ ಹೇಳಿದ್ದಾರೆ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಈ ವಚನದಲ್ಲಿ ಹೇಳ್ತಾರೆ, ಅಂಗ ಲಿಂಗ ಸಂಗ ಸುಖ ಸಾರಾಯದನುಭಾವ ಅಂತ ಹೇಳ್ತಾರೆ. ಅಂಗಲಿಂಗ ಅಂದ್ರೆ, ಅಂಗ ಅಂತಂದ್ರೆ ದೇಹ. ಯಾವ ದೇಹ ತಾನು ಸಾಧನೆಯನ್ನ ಮಾಡಬೇಕು ಅಂತ ಬಯಕೆಯನ್ನ ಹೊಂದುತ್ತೋ, ಸಾಧನೆ ಅಂತಂದ್ರೆ ಆಧ್ಯಾತ್ಮಿಕ ಸಾಧನೆ, ಆತ್ಮಿಕ ಸಾಧನೆ ಅಂತ ಕರಿತೀವಿ. ಆ ಆತ್ಮಿಕ ಸಾಧನೆಯನ್ನ ಮಾಡಬೇಕು ಅಂತ ಯಾವ ದೇಹ ಬಯಸುತ್ತಾ, ಯಾವ ಮನುಷ್ಯ ಬಯಸ್ತಾನಲ್ಲ, ಅವನ ದೇಹಕ್ಕೆ ಅಂಗ ಅಂತ ಕರೀತಾರೆ. ಅಂತ ಅಂಗ ಲಿಂಗ, ಆ ಅಂಗದಲ್ಲಿ ಲಿಂಗ ನೆಲೆಗೊಂಡಾಗ ಅಂಥ ಸುಖ ಸಾರಾಯದ ಅನುಭವ, ಆ ಸುಖದ ಅನುಭವ ಸಾರಾಯ ಅಂತಂದ್ರೆ ಅದರ ಒಳಗಡೆ ಒಂದಾದಂಥವನು ಅಂತ. ಅಂಗ ಲಿಂಗ ಸುಖದಲ್ಲಿ ಒಂದಾದಂಥವನು ಅಂತ. ಆ ಅಂಗಲಿಂಗ ಸುಖ ಸಾರಾಯದ ಅನುಭವ ಯಾರಿಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು. ಲಿಂಗವಂತಂಗಲ್ಲದೆ ಸಾಧ್ಯವಾಗದು ನೋಡ. ಈ ಅಂಗಲಿಂಗ ಸುಖ ಸಾರಾಯದ ಅನುಭವ, ಅದರ ಅಳವಡಿಕೆಯ ಅನುಭವ ಉಂಟಾಗಬೇಕು ಅಂದ್ರೆ ಅದು ಯಾರಿಗೆ ಸಾಧ್ಯ ಆಗುತ್ತೆ ಅಂದ್ರೆ ಕೇವಲ ಲಿಂಗವಂತಂಗೆ ಸಾಧ್ಯ ಆಗುತ್ತೆ. ಲಿಂಗವಂತ ಅಂತಂದ್ರೆ ಅಂಗದ ಮೇಲೆ ಇಷ್ಟಲಿಂಗ ಧಾರಣೆಯನ್ನ ಮಾಡಿ ಆ ಇಷ್ಟಲಿಂಗ ಸಾಧನೆಯನ್ನ ಮಾಡಬೇಕು. ಕೇವಲ ಧಾರಣೆಯಿಂದ ಈ ಅನುಭವ ಉಂಟಾಗುವುದಿಲ್ಲ. ಅಂಗದ ಮೇಲೆ ಲಿಂಗ ಧಾರಣೆಯನ್ನ ಮಾಡಿ ಆ ಲಿಂಗದ ಸಾಧನೆಯನ್ನ ಮಾಡಬೇಕು. ಅವನಿಗೆ ಮಾತ್ರ ಈ ಅಂಗಲಿಂಗ ಸುಖ ಸಾರಾಯದ ಅನುಭವ ಉಂಟಾಗುತ್ತೆ ಅಂತ ಗುರು ಬಸವಣ್ಣನವರು ಸ್ಪಷ್ಟವಾಗಿ ಮೊದಲನೇ ಸಾಲಿನಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ನೋಡಿ, ಏಕಲಿಂಗ ಪರಿಗ್ರಾಹಕನಾದ ಬಳಿಕ ಅಂದ್ರೆ ಯಾವ ವ್ಯಕ್ತಿ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಳ್ತಾನೋ ಅವನು ಏಕಲಿಂಗ ಪರಿಗ್ರಾಹಕನಾಗಬೇಕು ಅಂತ ಹೇಳ್ತಾರೆ. ಏಕಲಿಂಗ ಪರಿಗ್ರಾಹಕ ಅಂದ್ರೆ ಅದು ಇಷ್ಟಲಿಂಗ ಪರಿಗ್ರಾಹಕ ಅಂತ. ಅಂದ್ರೆ ಇಷ್ಟಲಿಂಗವನ್ನ
ಅಲ್ಲದೆ ಮತ್ತೊಂದನ್ನ ನೋಡಬಾರದು, ಮತ್ತೊಂದಕ್ಕೆ ಎರಗಬಾರದು, ಮತ್ತೊಂದನ್ನ ನೆನೆಯಬಾರದು ಅನ್ನೋದು. ಏಕಲಿಂಗ ಪರಿಗ್ರಾಹಕ ಅಂದ್ರೆ ಅದು ಇಷ್ಟಲಿಂಗ ಪರಿಗ್ರಾಹಕ ಅನ್ನುವ ಒಂದು ಅರ್ಥ. ತನ್ನ ಅಂಗದ ಮೇಲೆ ಗುರು ಕರುಣಿಸಿಕೊಟ್ಟಂತ ಅಥವಾ ಗುರುವಿನಿಂದ ಪಡೆದಂತ ಇಷ್ಟಲಿಂಗ ಅದನ್ನ ಧಾರಣೆ ಮಾಡಿಕೊಂಡ ಬಳಿಕ ಆ ಲಿಂಗವನ್ನಲ್ಲದೆ ಏಕಲಿಂಗ ಪರಿಗ್ರಾಹಕನಾದ ಬಳಿಕ ಆ ಲಿಂಗ ನಿಷ್ಠೆ ಗಟ್ಟಿಗೊಂಡು ಆ ಇಷ್ಟಲಿಂಗದಲ್ಲಿ ನಿಷ್ಠೆ ಗಟ್ಟಿಗೊಳ್ಳುವುದು ಅಂದ್ರೆ ಏನು? ಇದನ್ನ ಬಿಟ್ಟು ಮತ್ತೆ ಇನ್ನೊಂದನ್ನ ನಾನು ನೆನೆಯುವುದಿಲ್ಲ, ನೋಡುವುದಿಲ್ಲ, ಪೂಜಿಸುವುದಿಲ್ಲ, ಪ್ರಾರ್ಥಿಸುವುದಿಲ್ಲ. ಇದೇ ಸರ್ವಸ್ವ ಅನ್ನುವಂತ ಒಂದು ಭಾವ. ಹಾಗೆ ಆ ಲಿಂಗ ನಿಷ್ಠೆ ಗಟ್ಟಿಗೊಂಡು ಯಾವ ರೀತಿ ಏನಾಗ್ಬೇಕಂತೆ, ಸ್ವಯಲಿಂಗಾರ್ಚನೋಪಚಾರ ಅಂತ ಹೇಳ್ತಾರೆ. ಸ್ವಯಲಿಂಗಾರ್ಚನೋಪಚಾರ ಅಂತ ಹೇಳ್ತಾರೆ. ಸ್ವಯಲಿಂಗಾರ್ಚನೆ ಅಂತಂದ್ರೆ ಏನು? ಇಷ್ಟಲಿಂಗ ಯಾವುದರ ಕುರುಹು ಅಂದ್ರೆ ತನ್ನ ಆತ್ಮದ ಕುರುಹು. ಇಷ್ಟಲಿಂಗ ಗುರು ಕೊಟ್ಟಿರುವಂತ ಕರಸ್ಥಲದ ಇಷ್ಟಲಿಂಗ ಆತ್ಮದ ಕುರುಹು, ತನ್ನ ಆತ್ಮದ ಕುರುಹು, ಇನ್ಯಾರ್ದೋ ಆತ್ಮದ ಕುರುಹು ಅಲ್ಲ, ತನ್ನ ಆತ್ಮದ ಕುರುಹು. ದೇವರ ಕುರುಹು ಅಂತಂದ್ರೂ ಕೂಡ ಒಂದೇ, ಆತ್ಮದ ಕುರುಹು ಅಂದ್ರೂ ಕೂಡ. ಆತ್ಮ ದೇವ ಯಾವ ಭಿನ್ನತೆಯೂ ಇರುವುದಿಲ್ಲ. ಅದು ಮಹಾಸಾಗರ ಇದ್ರೆ ಇದು ಒಂದು ಸಣ್ಣ ಹನಿ ಇದ್ದ ಹಾಗೆ, ಆದರೆ ಎರಡಲ್ಲಿ ಇರುವಂತ ಚೈತನ್ಯ ಒಂದೇ ಆಗಿದೆ. ಹಾಗಾಗಿ ಇಷ್ಟಲಿಂಗ ದೇವರ ಕುರುಹು ಅಂದ್ರೆ ಬೃಹತ್ತಾದ ಮಹತ್ತಿನ ಸೃಷ್ಟಿ, ಮಹತ್ತಿನ ಕುರುಹು ಅಂದ್ರೂ ಒಂದೇ, ಅಥವಾ ತನ್ನ ಆತ್ಮದ ಕುರುಹು ಅಂದ್ರೂ ಕೂಡ ಒಂದೇ. ಹಾಗಾಗಿ ಇಲ್ಲಿ ಇಷ್ಟಲಿಂಗ ಲಿಂಗ ನಿಷ್ಠೆ ಗಟ್ಟಿಗೊಂಡು ಸ್ವಯಲಿಂಗಾರ್ಚನೋಪಚಾರ ಅಂತ ಹೇಳ್ತಾರೆ. ಸ್ವಯಲಿಂಗಾರ್ಚನೋಪಚಾರ ಅಂದ್ರೆ ಇಷ್ಟಲಿಂಗವು ತನ್ನ ಆತ್ಮದ ಸಂಕೇತವಾದ್ದರಿಂದ ಅಥವಾ ಕುರುಹು ಆದ್ದರಿಂದ ಅದಕ್ಕೆ ಮಾಡುವ ಅರ್ಚನೆ, ಅರ್ಪಣೆ ಯಾವುದಿದ್ದರೂ ಕೂಡ ಅದು ಸ್ವಯಲಿಂಗಾರ್ಚನೆ. ಸ್ವಯಲಿಂಗಾರ್ಚನೆ ಅಂತಂದ್ರೆ ತನ್ನನ್ನ ತಾನು ಅರ್ಚಿಸಿಕೊಳ್ಳುವುದು. ತನ್ನನ್ನ ತಾನು ಅರ್ಚಿಸಿಕೊಳ್ಳುವುದು ಅಂದ್ರೆ ತನ್ನ ದೇಹದ ಮೇಲೆ ಹೂವು, ವಿಭೂತಿ, ದರೆ ಇದನ್ನೆಲ್ಲ ಹಾಕೊಳ್ಳೋದು ಅಂತ ಅರ್ಥ ಅಲ್ಲ. ಇಷ್ಟಲಿಂಗಕ್ಕೆ ಮಾಡುವ ಪೂಜೆ ಅಥವಾ ಸಮರ್ಪಿಸುವ ಭಾವ ಅದು ತನ್ನ ಅಂತರಂಗಕ್ಕೆ ನಿವೇದಿಸಿಕೊಳ್ಳುತ್ತಿರುವಂಥ ಭಾವ ಆಗಿದೆ. ಅದಕ್ಕೆ ಹೇಳ್ತಾ ಇದ್ರಲ್ಲಿ ಸ್ವಯಲಿಂಗಾರ್ಚನೋಪಚಾರ. ಇಲ್ಲಿ ಪರಲಿಂಗಾರ್ಚನೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಪರಲಿಂಗಾರ್ಚನೆ ಅಂತಂದ್ರೇನು? ತನ್ನನ್ನ ಬಿಟ್ಟು ಬೇರೆಯುವುದನ್ನ ಮಾಡುವ ಲಿಂಗಾರ್ಚನೆ. ಇಲ್ಲಿ ಸ್ವಯಲಿಂಗಾರ್ಚನೋಪಚಾರ ಅಂತ ಹೇಳ್ತಾರೆ. ಸ್ವಯಲಿಂಗ, ಸ್ವಯ ಅಂತಂದ್ರೆ ತನ್ನನ್ನ ತಾನು, ತನ್ನಲ್ಲೇ ತಾನು ಮಾಡುವಂತ ಲಿಂಗಾರ್ಚನೆ, ತನ್ನ ಅಂಗದಲ್ಲಿ ನೆಲೆಸಿರುವಂತ ಇಷ್ಟಲಿಂಗಕ್ಕೆ ಉಪಚಾರ ಮಾಡುವುದು. ಇಷ್ಟಲಿಂಗಕ್ಕೆ ಏನು ಉಪಚಾರ ಮಾಡುವುದು? ತನ್ನ ದೇಹವೇ ಇಷ್ಟಲಿಂಗ ಎನ್ನುವ ಭಾವ ಬಲಿಯಬೇಕು. ಇಲ್ಲಿ ತನ್ನ ಕಾಯವೇ ಇಷ್ಟಲಿಂಗ, ಅಂಗವೇ ಇಷ್ಟಲಿಂಗ ಎನ್ನುವ ಭಾವ ಬಲಿಯಬೇಕು ಎನ್ನುವುದು ಈ ಸಾಲಿನ ಈ ಪದದ ಅರ್ಥ. ಸ್ವಯಲಿಂಗಾರ್ಚನೋಪಚಾರ ಅಂದ್ರೆ ನಾನೇ ಆ ಇಷ್ಟಲಿಂಗದ ಸ್ವರೂಪ ಇದ್ದೇನೆ ಎಂದು ಅರಿಯುವುದು. ಮತ್ತೆ ಅರ್ಪಿತ ಪ್ರಸಾದ ಭೋಗೋಪಭೋಗಿಯಾಗಿ ಯಾವ ರೀತಿ ಇದಕ್ಕೆ ಅರ್ಪಣೆ ಮಾಡಬೇಕು, ಅರ್ಪಿಸುವುದು ಇಷ್ಟಲಿಂಗಕ್ಕೆ ಅರ್ಪಿಸಬೇಕು. ಮತ್ತೆ ಪ್ರಸಾದ ಭೋಗೋಪಭೋಗಿಯಾಗಿ ನಾವು ಸ್ವೀಕರಿಸುವಂತ ಎಲ್ಲ ವಿಷಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಏನು ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ, ಇವುಗಳ ಮೂಲಕ ಒಳಪ್ರವೇಶಿಸುವಂತ ವಿಷಯಗಳು ಅಂತ ಕರಿತೀವಿ. ಕಣ್ಣಿನಿಂದ ದೃಷ್ಟಿ, ಮೂಗಿನಿಂದ ವಾಸನೆ, ಹಾಗೆ ನಾಲಿಗೆಯಿಂದ ರುಚಿ, ಕಿವಿಯಿಂದ ಶಬ್ದ, ಚರ್ಮದಿಂದ ಸ್ಪರ್ಶ, ಇವೆಲ್ಲವುಗಳನ್ನ ಅವುಗಳ ಮೂಲ ಸ್ವರೂಪವನ್ನ ಬದಲಾಯಿಸಿ. ಮೂಲ ಸ್ವರೂಪ ಅಂದ್ರೆ ಏನು? ಶಬ್ದವಾಗಿರುತ್ತೆ, ಕೆಟ್ಟ ಶಬ್ದವೂ ಇರುತ್ತೆ, ಒಳ್ಳೆಯ ಶಬ್ದವೂ ಇರುತ್ತೆ. ಅಲ್ಲಿ ಒಳ್ಳೆಯ ಶಬ್ದಗಳನ್ನ ಮಾತ್ರ ಲಿಂಗಾರ್ಪಣೆ ಮಾಡಿ ಅದನ್ನ ಪ್ರಸಾದವಾಗಿ ಸ್ವೀಕರಿಸಿ. ನೋಡುವ ನೋಟ ಎಲ್ಲವನ್ನ ನೋಡುತ್ತೆ. ಬಯಲಿನಲ್ಲಿ, ಜಗತ್ತಿನಲ್ಲಿ ಕಾಣುವ ಎಲ್ಲವನ್ನ ಕಣ್ಣು ನೋಡಿದರೂ ಕೂಡ ಅದು ಲಿಂಗಮುಖವಾಗಿ ನೋಡಬೇಕು. ಅಂದ್ರೆ ತನ್ನ ಲಿಂಗಕ್ಕೆ ಅದನ್ನ ಪವಿತ್ರ ಭಾವದಿಂದ ನೋಡಿ ಸ್ವರೂಪವನ್ನ ಮಾತ್ರ ಇಷ್ಟ ಲಿಂಗಕ್ಕೆ ಅರ್ಪಿಸಿ ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರಸಾದ ಭೋಗೋಪಭೋಗಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕಣ್ಣು ರೂಪವನ್ನ ಸುರೂಪ ಮಾಡಬೇಕು, ನಾಲಿಗೆ ರುಚಿಯನ್ನ ಸುರುಚಿಯನ್ನಾಗಿ ಮಾಡಬೇಕು, ಮೂಗು ವಾಸನೆಯನ್ನ ಸುವಾಸನೆಯನ್ನಾಗಿ ಮಾಡ್ಕೊಳ್ಬೇಕು, ಕಿವಿ ಶಬ್ದವನ್ನ ಸುಶಬ್ದವನ್ನಾಗಿ ಮಾಡ್ಕೋಬೇಕು, ಚರ್ಮ ಸ್ಪರ್ಶವನ್ನ ಸುಸ್ಪರ್ಶವಾಗಿ ಮಾಡಿಕೊಳ್ಳಬೇಕು. ಇದು ಪ್ರಸಾದ ಭೋಗೋಪಭೋಗಿ ಅಂತ ಕರೀತಾರೆ. ಇದಕ್ಕೆ ಈ ರೀತಿಯಾಗಿ
ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಈ ಶಬ್ದ ಏನಿದೆ ವೀರಶೈವ ಸಂಪನ್ನ ನೆನೆಸಿ ಅಂತ, ಇದು ಆಗುಂತಕ ಶಬ್ದ ಅಂತ ಕರಿತೀವಿ. ಇಲ್ಲಿ ಅನಗತ್ಯ ಶಬ್ದ ಇದು. ಯಾಕೆ ಅಂದ್ರೆ ಈ ವಚನವನ್ನ ನೋಡ್ರಿ, ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ಲಿಂಗವಂತನಾದ ಬಳಿಕ ಅಂತ ವಚನ ಇರಬೇಕು. ಆದ್ರೆ ವೀರಶೈವ ಸಂಪನ್ನ ನೆನೆಸಿ ಅಂತ ಒಂದು ಅನಗತ್ಯ ಪದವನ್ನ ಇಲ್ಲಿ ಬಳಕೆ ಮಾಡಲಾಗಿದೆ. ಯಾಕೆ ಅಂದ್ರೆ ಇದು ಪ್ರಕ್ಷಿಪ್ತಗೊಳಿಸುವ ಒಂದು ಹುನ್ನಾರದಿಂದ ವೀರಶೈವವಾದಿಗಳು ಆ ವಚನ ಶಬ್ದವನ್ನ ಇಲ್ಲಿ ತೋರಿಸಿದ್ದಾರೆ. ಆದ್ರೆ ಆ ಶಬ್ದದ ಅವಶ್ಯಕತೆನೇ ಇಲ್ಲ ಈ ಇಡೀ ವಚನಕ್ಕೆ. ಹಾಗಾಗಿ ನೋಡಿ, ಸ್ವಯಲಿಂಗಾರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ಲಿಂಗವಂತನಾದ ಬಳಿಕ, ವೀರಶೈವ ಸಂಪನ್ನ ನೆನೆಸಿ ತೆಗೆದುಬಿಟ್ಟು ಓದಿ, ಲಿಂಗವಂತನಾದ ಬಳಿಕ ತನ್ನ ಅಂಗಲಿಂಗ ಸಂಬಂಧಕ್ಕೆ ಅನ್ಯವಾದ ಜಡಭೌತಿಕ ಪ್ರತಿಷ್ಠೆಯನ್ನುಳ್ಳ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ತನ್ನ ಅಂಗಲಿಂಗ ಸಂಬಂಧಕ್ಕೆ ಅನ್ಯವಾದ. ಹೀಗೆ ತನ್ನ ಅಂಗದ ಮೇಲೆ ಧರಿಸಿರುವ ಲಿಂಗ, ಇವೆರಡರ ಸಂಬಂಧ, ಅಂಗ ಮತ್ತೆ ಲಿಂಗ ಸಂಬಂಧಕ್ಕೆ ಅನ್ಯವಾದ, ಹೊರಗಿನದಾದ ಜಡ ಭೌತಿಕ ಪ್ರತಿಷ್ಠೆಯನ್ನುಳ್ಳ. ಅಂದ್ರೆ ಜಡ ಅಂದ್ರೆ ಹೊರಗಿನ ಭೌತಿಕ ದೇವಾಲಯಗಳಲ್ಲಿ ಜಡವಾಗಿ ಕುಳಿತಿರುವಂತ ದೇವತಾ ಮೂರ್ತಿಗಳು ಅಂತ. ಅದನ್ನ ಭವಿಶೈವ ದೈವ ಕ್ಷೇತ್ರ ತೀರ್ಥಂಗಳಾದಿಯಾದ ಭವಿ ದೈವ, ಅವಕ್ಕೆಲ್ಲ ಭವಿಗಳು ಅಂತ ಕರಿತಾ ಇದ್ದಾರೆ. ಅಂತ ಭವಿಗಳು ಆ ದೈವ ತೀರ್ಥಕ್ಷೇತ್ರಗಳ ಆದಿಯಾದ ಆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಹಲವು ಲಿಂಗಾರ್ಚನೆಯ, ಅಲ್ಲಿ ಇರುವಂತ ಹಲವು ಲಿಂಗಾರ್ಚನೆಯ, ಯಾವುದೇ ಕ್ಷೇತ್ರ ಇರಲಿ, ಅದು ಯಾವುದೇ ಕ್ಷೇತ್ರದಲ್ಲಿರುವ ಲಿಂಗವೇ ಇರಲಿ ಅಥವಾ ಮತ್ತೆ ಯಾವುದೇ ದೇವತಾ ಮೂರ್ತಿ ಇರಲಿ, ಅಲ್ಲಿ ಹೇಳ್ತಾರೆ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ, ಮನದಲ್ಲಿ ಕೂಡ ನೆನೆಯಲೂ ಬಾರದು, ಮಾಡಲೆಂತೂ ಬಾರದು, ನೆನೆಯಲೂ ಬಾರದು, ಅಲ್ಲಿ ಲಿಂಗಾರ್ಚನೆಯನ್ನ ಮಾಡಲೂ ಬಾರದು. ಹೀಗಿದ್ರೆ ಇಷ್ಟೂ ಗುಣ ಅಳವಟ್ಟಿತ್ತಾದಡೆ ಆತನೀಗ ಏಕಲಿಂಗ ನಿಷ್ಠಾಚಾರಯುಕ್ತನಾದ ವೀರಮಾಹೇಶ್ವರನು. ಅವನಿಗೇನಂತ ಕರೀತಾರೆ ಅಂದ್ರೆ, ಇಷ್ಟು ಅಳವಟ್ಟಿದ್ರೆ ಅವನು ಮನಸ್ಸಿನಲ್ಲಿ ಅನ್ಯ ಲಿಂಗವನ್ನ ನೆನೆಯಲೂ ಬಾರದು, ಅದರ ಅರ್ಚನೆ ಪೂಜನಾದಿಗಳನ್ನ ಮಾಡಲೂ ಬಾರದು. ಇಷ್ಟು ಗುಣ ಅಳವಟ್ಟಿದ್ರೆ ಅವನೀಗ ಏಕಲಿಂಗ ನಿಷ್ಠಾಚಾರಯುಕ್ತನಾದ ವೀರಮಾಹೇಶ್ವರನು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸ್ಪಷ್ಟತೆ ಇದೆ ವಚನದಲ್ಲಿ. ಹೀಗೆ ಹೇಳ್ಬೇಕಾದ್ರೆ ಅವರು ವಾದಿಸುವುದೇನು? ವೀರಶೈವ ಬಸವಣ್ಣನವರು ಇಷ್ಟಲಿಂಗವನ್ನ ಕೊಡ್ಲಿಲ್ಲ, ವೀರಶೈವರು ಕೊಟ್ರು, ರೇಣುಕಾದಿಚಾರ್ಯರು ಕೊಟ್ರು. ಹಾಗಿದ್ರೆ ರೇಣುಕರು ಅವರು ಇವರೆಲ್ಲ ವೀರಶೈವವಾದಿಗಳು ಸ್ಥಾವರಲಿಂಗ ಪೂಜಕರು ಕೂಡ ಹೌದು. ಇಷ್ಟಲಿಂಗವನ್ನು ಧರಿಸಿರ್ತಾರೆ, ಸ್ಥಾವರಲಿಂಗ ಪೂಜೆಯನ್ನು ಮಾಡ್ತಾರೆ, ವೇದಗಳನ್ನು ಒಪ್ಪುತ್ತಾರೆ, ಆಗಮಗಳನ್ನು ಒಪ್ಪುತ್ತಾರೆ. ಶರಣರು ಇಲ್ಲಿ ಈ ವಚನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಕೊಡ್ತಾ ಇದ್ದಾರೆ, ಗುರು ಬಸವಣ್ಣನವರು ಯಾವುದೇ ಕಾರಣಕ್ಕೂ ಅನ್ಯ ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲೂ ಬಾರದು, ಪೂಜೆ ಅರ್ಚನೆಯನ್ನ ಮಾಡಲೂ ಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಂದಿರುವಂತ ವೀರಶೈವ ಪದ ಏನಿದೆ, ಇದು ಏನಾಗಿದೆ, ಪ್ರಕ್ಷಿಪ್ತಗೊಂಡು ಬಂದಿರುವಂತ ಅನಪೇಕ್ಷಿತ ಪದ ಈ ವಚನಕ್ಕೆ. ಮುಂದೆ ಹೇಳ್ತಾರೆ ನೋಡ್ರಿ, ಹೀಗಿದ್ರೆ ಅವನು ವೀರಮಾಹೇಶ್ವರ ಅಂತ ಹೇಳ್ತಾರೆ. ಮುಂದೆ ಇವರೊಳಗೆ ಅನುಸರಿಸಿಕೊಂಡು ನಡೆದನಾದಡೆ, ಅನುಸರಿಸಿಕೊಂಡು ನಡೆಯುವುದು ಅಂದ್ರೆ ಈಗ ವೀರಶೈವರು ಮಾಡ್ತಾ ಇದ್ದಾರಲ್ಲ, ಏನು, ಇಲ್ಲಿ ಇಷ್ಟಲಿಂಗವನ್ನ ಕಟ್ಟಿಕೊಂಡು ಪೂಜೆ ಮಾಡೋದು, ಆ ಇಷ್ಟಲಿಂಗ ಏನು ಅಂತಾನೂ ಗೊತ್ತಿಲ್ಲ, ಅದು ತನ್ನ ಪ್ರತೀಕ, ತನ್ನ ಅಂಗದ ತನ್ನ ಲಿಂಗವೇ ಪ್ರತೀಕ, ತಾನೇ ಅದರ ಸ್ವರೂಪ ಅಂತ ಆ ಪ್ರಜ್ಞೆ ಇಲ್ಲದೆ ಮತ್ತೆ ಸ್ಥಾವರ ಲಿಂಗಕ್ಕೆ ಹೋಗಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪೂಜನೆ ಅರ್ಚನೆಗಳ ಅಭಿಷೇಕಗಳನ್ನ ಮಾಡುವುದು. ಇವರೊಳಗೆ ಅನುಸರಿಸಿಕೊಂಡು ನಡೆದನಾದಡೆ, ಈ ರೀತಿಯಾಗಿ ನಡೆದುಕೊಂಡರೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಸದ್ಭಕ್ತಿ ಯುಕ್ತವಾದ, ಗುರು ಬಸವಣ್ಣನವರು ಕೊಟ್ಟಿರೋದೇನು, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ, ಇವೆಲ್ಲವನ್ನು ತಾನು ತನ್ನ ಒಳಗೆ ಸಿದ್ಧಿಸಿಕೊಳ್ಳಬೇಕು. ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಹೊರಗಿನ ವಸ್ತುಗಳಲ್ಲ, ಒಳಗೆ ತಾನು ಅನುಭವಿಸುವಂತ ವಸ್ತುಗಳು, ಅಳವಡಿಸಿಕೊಳ್ಳುವಂತ ವಿಚಾರಗಳು. ಇವುಗಳನ್ನ ಈ ಸದ್ಭಕ್ತಿಯುಕ್ತವಾದ ವೀರಶೈವ ಷಡುಸ್ಥಲಕ್ಕೆ ಹೊರಗಾಗಿ ನರಕಕ್ಕಿಳಿಯುವನು ಕಾಣ ಕೂಡಲ ಸಂಗಮ ದೇವ. ಇಲ್ಲೊಂದು ಮತ್ತೆ ವೀರಶೈವ ಪದ ಬಂತು. ಈ ರೀತಿಯಾಗಿ ಅನುಸರಣೆ ಮಾಡಿಕೊಂಡು ನಡೆದ್ರೆ ಅವನು ಷಡುಸ್ಥಲಕ್ಕೆ ಹೊರಗಾಗಿ, ಷಟ್ ಸ್ಥಳಗಳು, ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ,
ಶರಣಸ್ಥಳ, ಐಕ್ಯಸ್ಥಳ ಅಂತ ಷಟ್ ಸ್ಥಳಗಳನ್ನ ಏನು ಗುರು ಬಸವಣ್ಣನವರು ಕೊಟ್ಟಿದ್ದಾರೆ, ಆ ಸ್ಥಳಗಳಿಗೆ ಹೊರಗೂ ಆ ಸ್ಥಳದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಇವನ ಕೈಲಿ ಸಾಧ್ಯ ಇಲ್ಲ ಅಂತ ಗುರು ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲೇ ಒಂದ್ಸರಿ ಮತ್ತೆ ವೀರಶೈವ ಪದ ಹೋಲಿಸಿರು, ವೀರಶೈವ ಷಡುಸ್ಥಲಕ್ಕೆ ಅಂತ. ಇಲ್ಲೂ ಕೂಡ ವೀರಶೈವ ಎನ್ನುವ ಪದ ಅದು ಅನಗತ್ಯ ಪದವಾಗಿ ಈ ವಚನದಲ್ಲಿ ಸೇರ್ಕೊಂಡಿದೆ. ಯಾಕೆಂದ್ರೆ ನಾವು ವಚನ ಓದ್ಬೇಕಾದ್ರೆ ಹಿಂದಿನ ನಾನು ಮತ್ತೆ ಓದಿದ್ರೆ ಗೊತ್ತಾಗುತ್ತೆ ಆ ಪದದ ಅರ್ಥ, ಅದ ಅವಶ್ಯಕತೆನೇ ಇಲ್ಲ. ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಸದ್ಭಕ್ತಿಯುಕ್ತವಾದ ವೀರಶೈವ ಷಡುಸ್ಥಲಕ್ಕೆ ಹೊರಗಾಗಿ ಅಂತಿದೆ. ಆ ವೀರಶೈವ ಅನ್ನೋದನ್ನ ಬಿಟ್ಟು ಓದೋಣ. ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಸದ್ಭಕ್ತಿಯುಕ್ತವಾದ ಷಡುಸ್ಥಲಕ್ಕೆ ಹೊರಗಾಗಿ ನರಕಕ್ಕಿಳಿಯುವನು ಕಾಣ ಕೂಡಲ ಸಂಗಮ ದೇವ. ಇಲ್ಲಿ ವೀರಶೈವ ಎನ್ನುವ ಪದ ಯಾವುದೇ ರೀತಿಯಾದಿಯೂ ಕೂಡ ವಚನಕ್ಕೆ ವ್ಯಾಲ್ಯೂ ಅಡಿಷನ್ ಅಂತ ಇವಲ್ಲ, ಆ ವ್ಯಾಲ್ಯೂ ಅಡಿಷನ್ ಮಾಡ್ತಾ ಇಲ್ಲ. ಅಂದ್ರೆ ಅದು ಅನಗತ್ಯ ಪದ ವಚನಕ್ಕೆ. ಹಾಗಾಗಿ ಆ ವಚನದಲ್ಲಿ ಅವರು ಹೇಳುವ ಪ್ರಕಾರ ವೀರಶೈವರು ಸ್ಥಾವರಲಿಂಗ ಪೂಜಕರು ಅಂತ ಹೇಳಿದ ಮೇಲೆ ಈ ವಚನ ಏನ್ ಹೇಳ್ತಾ ಇದೆ ಅಂದ್ರೆ, ಸ್ಥಾವರವನ್ನ ತನಗೆ ಅನ್ಯವಾದಂತ ಯಾವುದೇ ಲಿಂಗವನ್ನ ಪೂಜೆ ಮಾಡುವುದು ಕೂಡ ಅನಾಚಾರ ಅಂತ ಈ ವಚನ ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ, ವೀರಶೈವರು ಅದು ಆಚಾರ ಅಂತ ಅವರು ಹೇಳೋದ್ರಿಂದ ಇಲ್ಲಿ ವೀರಶೈವ ಎನ್ನುವ ಪದವೇ ಇಲ್ಲಿ ಆಗುಂತಕ ಪದ ಅಂತಂದ್ರೆ ಅನಗತ್ಯವಾಗಿ ವಚನದ ಒಳಗೆ ತೂರಿಸಲ್ಪಟ್ಟಿರುವ ಒಂದು ಶಬ್ದವಾಗಿದೆ ಅನ್ನುವಂಥ ವಿಚಾರವನ್ನ ನಾವು ಅರಿಯಬೇಕು. ಆಗ ಮಾತ್ರ ವಚನದ ಭಾವ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿಕೊಡಿ, ನಾವು ಪರಸ್ಪರ ಚಿಂತನೆಯನ್ನ ಮಾಡೋಣ ಅಂತ ಕೇಳಿಕೊಳ್ತಾ ಈ ವಚನದ ಒಂದು ಚಿಂತನೆಗೆ ಮಂಗಳ ಹಾಡ್ತಾ ಇದ್ದೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.